ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಜಯಂತ್ ಟಿ. ಇದು ರಾಷ್ಟ್ರೀಯ ಹೆದ್ದಾರಿ 75 ಮಂಗಳೂರು ಟು ಬೆಂಗಳೂರು. ಇಲ್ಲಿ ಧರ್ಮಸ್ಥಳ ಕ್ರಾಸ್ ಅಂತ ಇದೆ, ಅಂದರೆ ವಿಶ್ರಾಂತಿ. ಇಲ್ಲೊಂದು ರಸ್ತೆ ಕೆಲಸ ಮಾಡ್ತಾ ಇದ್ದಾರೆ. ಈ ಯೋಗ್ಯತೆ ಕಟ್ಟ ಇಲ್ಲಿ ಇಂಜಿನಿಯರ್ಸ್ ಕೇಳ್ತಾ ಇರೋದು, ನೀವು ಅನ್ನ ತಿಂತಾ ಇದ್ದೀರಾ ಮಣ್ಣು ತಿಂತಾ ಇದ್ದೀರಾ ಅಂತ ಕೇಳಬೇಕಷ್ಟೇ ನಾನು. ನೋಡಿ, ಒಂದು ಬಸ್ಸಿನವ ಒಂದು ಅರ್ಧ ಗಂಟೆಯಿಂದ ಧರ್ಮಸ್ಥಳಕ್ಕೆ ಹೋಗ್ಬೇಕು. ಅವ ಬೆಂಗಳೂರು ಕಡೆ ಬಂದ, ಬ್ರಿಡ್ಜ್ ಕೆಳಗೆ ಹೋಗಿ ರಿಟರ್ನ್ ಬಂದ, ತಿರ್ಗಾ ಮುಂದೆ ಹೋಗಿ ಟರ್ನ್ ಮಾಡಿ ತಿರ್ಗಾ ಬಂದ, ತಿರ್ಗಾ ಅಲ್ಲಿ ಟರ್ನ್ ಮಾಡ್ತಾ ಧರ್ಮಸ್ಥಳಕ್ಕೆ ಹೋಗುತ್ತೆ. ನಿಮ್ಮ ಯೋಗ್ಯತೆ, ನಿಮಗೊಂದು ಒಳ್ಳೆ ಒಳಪು ಬರುವಂತ ಒಂದು ಬೋರ್ಡ್ ಹಾಕಿ ನಿಮಗೇನು ಸಂಕಟ? ನಿಮಗೆಲ್ಲ ಕೋಟಿ ಕೋಟಿ ತಿಂದಾಕ್ತಾ ಇದ್ದೀರಲ್ಲ. ನೋಡಿ, ಸುಬ್ರಹ್ಮಣ್ಯ ಹೆಸರು ಹಾಕಿ ಇದಾಕಿದ್ದಾರೆ. ಒಂದು ಲೈಟ್ ಆಗಿರೋ ಒಂದು ಒಳಪು ಬರೋದು, ಅದು ಕಾಣಿಸುವಂತ ವ್ಯವಸ್ಥೆ ಇಲ್ವಲ್ಲ ನಿಮ್ಮ ಹತ್ರ. ಯಾರು ಕೇಳುವವರು ಇಲ್ಲ, ಹೇಳುವವರು ಇಲ್ಲ. ರಾಜಕೀಯವರಿಗೆ ಏನದ ಲಂಚ, ಏನೋ ಈ ಥರ ಎಂಜಲ ಕಾಸು ಒಂದಿಷ್ಟು ಬಂದರೆ ಸಾಕಂತ ಕಾಣಿಸ್ತದೆ. ಪರ್ಸೆಂಟೇಜ್ ಸಿಕ್ಕರೆ ಸಾಕು. ಯಾವ ಒಂದು ವ್ಯವಸ್ಥೆ ಸರಿಯಾಗಿಲ್ಲ. ಇಲ್ಲಿ ಕೇಳುವವರು ಇಲ್ಲ, ಹೇಳುವವರು ಇಲ್ಲ. ಎಲ್ಲರೂ ಇದ್ದಾರೆ ಜಾಲತಾಣದಲ್ಲಿ ಕೂತು ಬರೆಯೋರು, ಧೀರರು, ಶೂರರು. ಇಂಥ ವಿಷಯವನ್ನು ಮಾತಾಡ್ಲಿಕ್ಕೆ ಆಗಲ್ಲ. ಮಂಗಳೂರಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇಂಜಿನಿಯರ್ಸ್ ಏನೋ ಇದ್ದರೆ ಸ್ವಲ್ಪ ಈ ಕಡೆ ಗಮನ ಕೊಡಿ. ಒಂದ್ಸರಿ ಹೇಳ್ವತ್ತು ಒಂದು ಎರಡು ದಿನಕ್ಕೆ ಬೋರ್ಡ್ ಹಾಕಿ ಹೋಗಿದ್ದೀರಾ. ನಿಮ್ಮ ಕರ್ಮಕ್ಕೆ ಇದು ಯಾವ ರೀತಿ ರಸ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಬೆಂಗಳೂರಿಂದ ಮಂಗಳೂರು ಕಡೆ ಬರುವಾಗ ಧರ್ಮಸ್ಥಳಕ್ಕೆ ಯಾವ ರೀತಿ ಕಟ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಆ ರೀತಿಯಲ್ಲಿ ಮಾಡಿಟ್ಟಿದ್ದಾರೆ ನೀವೆಲ್ಲ ಇಂಜಿನಿಯರ್ಸ್. ನೀವು ಇವತ್ತು ತಾರೀಕು 26/12/2025 ರಾತ್ರಿ 12 ಗಂಟೆ ಆಗ್ತಾ ಇದೆ. ಈ 12 ಗಂಟೆ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಇಲ್ಲಿ ಒಂದು 1 ಅವರ್ ನಿಂತಿದ್ದೀನಿ, ಏನಾಗ್ತದೆ ಅಂತ ಹೇಳಿ ನೋಡೋಣ ಅಂತ. ನೋಡಿದಾರಲ್ಲ, ಬಂದು ಕೇಳ್ತಾ ಇರೋದು ರಸ್ತೆಯಲ್ಲಿ ಏನಂತ ಯಾರೊಬ್ಬರಿಗೂ ಗೊತ್ತಾಗ್ತಾ ಇಲ್ಲ. ಇನ್ನೂ ರಾಷ್ಟ್ರೀಯ ಹೆದ್ದಾರಿ ಮಂಗಳೂರು ಅವರು ಸ್ವಲ್ಪ ಎಚ್ಚೆತ್ತುಕೊಳ್ಳಿ.